ಆಗಸ್ಟ್ 24, 1984ರಂದು ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ಬಂಧನ ಸಿನಿಮಾ ಬಿಡುಗಡೆಯಾಗಿತ್ತು. ಈ ಚಿತ್ರ ಬಿಡುಗಡೆಯಾಗಿ ಬರೋಬ್ಬರಿ 40 ವರ್ಷಗಳೇ ಕಳೆದು ಹೋಯಿತು. ಆವತ್ತು ಬಿಡುಗಡೆಯಾದ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಅಭೂತಪೂರ್ವ ಯಶಸ್ಸು ಗಳಿಸಿತ್ತು. ಈಗಲೂ ಕೂಡ ಈ ಸಿನಿಮಾ ಕನ್ನಡ ಸಿನಿ ಪ್ರಿಯರ ಫೇವರಿಟ್ ಸಿನಿಮಾ ಎನಿಸಿಕೊಂಡಿರುವುದು ಅಷ್ಟೇ ಸತ್ಯ. ಈ ಚಿತ್ರದಿಂದ ವಿಷ್ಣುವರ್ಧನ್ ರವರು ಎಲ್ಲರ ಫೇವರಿಟ್ ಎನಿಸಿಕೊಂಡರು. ಆದರೆ ಬಂಧನ ಚಿತ್ರದ ಯಶಸ್ಸನ್ನು ಸಹಿಸದ ಒಂದು ವರ್ಗದ ಜನರು ಈ ಸಿನಿಮಾಕ್ಕೆ ಯಾವ ರೀತಿಯ ತೊಂದರೆಗಳನ್ನು ಕೊಟ್ಟರು ಎಂದು ತಿಳಿಯುವ ಮೊದಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಲು ಮರಿಬೇಡಿ. ವಿಷ್ಣುವರ್ಧನ್ ರವರ ಬಂಧನ ಸಿನಿಮಾ ಬಿಡುಗಡೆಯಾಗಿ ಆಗಸ್ಟ್ 24ಕ್ಕೆ ಬರೋಬ್ಬರಿ 40 ವರ್ಷ. ವಿಷ್ಣುವರ್ಧನ್ ರವರ ವೃತ್ತಿ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಿನಿಮಾ ಬಂಧನ. ವಿಷ್ಣುವರ್ಧನ್ ಜೊತೆ ಸುಹಾಸಿನಿ ಬಂಧನ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದರು. ವಿಷ್ಣು ಹಾಗೂ ಸುಹಾಸಿನಿ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗಿತ್ತು. ಈ ಚಿತ್ರಕ್ಕೆ ಫಿಲ್ಮ್ಫೇರ್ ಪ್ರಶಸ್ತಿ, ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳು ಲಭಿಸಿದವು. ಆದರೆ ಬಂಧನ ಸಿನಿಮಾಕ್ಕೆ ಸಿಕ್ಕಿದ ರೆಸ್ಪಾನ್ಸ್ ನೋಡಿ ಕೆಲವು ಕಾಣದ ಕೈಗಳು ಈ ಚಿತ್ರ ಯಶಸ್ಸು ಕಾಣಬಾರದು ಎಂದು ನಾನಾ ರೀತಿಯ ಹುನ್ನಾರ ಮಾಡಿದ್ದರು. ಆದರೆ ಅದೆಲ್ಲವನ್ನೂ ಮೆಟ್ಟಿ ನಿಂತು ಬಂಧನ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿಸಿತು. ಬಂಧನ ಸಿನಿಮಾವನ್ನು ನಿರ್ದೇಶನ ಮಾಡಿದವರು SP ರಾಜೇಂದ್ರ ಸಿಂಗ್ ಬಾಬು ಅವರೇ ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದ್ದರು. ಉಷಾ ನವರತ್ನರಾಮ್ರವರ ಕಾದಂಬರಿ ಆಧರಿಸಿ ಮಾಡಿದ ಸಿನಿಮಾ ಬಂಧನಕ್ಕೆ ಈಗ 40ರ ಸಂಭ್ರಮ. ಬಂಧನ ಸಿನಿಮಾದಲ್ಲಿ ಸುಹಾಸಿನಿ ಡಾಕ್ಟರ್ ನಂದಿನಿ ಪಾತ್ರದಲ್ಲಿ ನಟಿಸಿದ್ದರು. ನಂದಿನಿ ಪಾತ್ರ ಎಷ್ಟು ಫೇಮಸ್ ಆಯಿತೆಂದರೆ ಕನ್ನಡದಲ್ಲಿ ಬಂದ ಹಲವಾರು ಚಿತ್ರಗಳಲ್ಲಿ ನಾಯಕಿಯ ಪಾತ್ರದ ಹೆಸರನ್ನು ನಂದಿನಿ ಎಂದು ಇಡುತ್ತಿದ್ದರು. ಈಗಲೂ ಈ ಟ್ರೆಂಡ್ ಮುಂದುವರಿಯುತ್ತಿದೆ. ಡಾಕ್ಟರ್ ನಂದಿನಿ ಎಂಬ ಹೆಸರಿನಲ್ಲಿ ಬಂಧನ ಸಿನಿಮಾವನ್ನು ತೆಲುಗಿನಲ್ಲಿ ಡಬ್ ಕೂಡ ಮಾಡಲಾಯಿತು. ನಂತರ ಮಲಯಾಳಂ ಭಾಷೆಗೂ ಡಬ್ ಮಾಡಿ ಬಿಡುಗಡೆ ಮಾಡಲಾಯಿತು. 1985ರಲ್ಲಿ ಪ್ರೇಮ ಪಾಶಂ ಎಂಬ ಹೆಸರಿನಲ್ಲಿ ಬಂಧನ ಸಿನಿಮಾ ತಮಿಳಿನಲ್ಲಿ ರೀಮೇಕ್ ಆಯಿತು. ವಿಷ್ಣುವರ್ಧನ್ ಬಂಧನ ಸಿನಿಮಾದಲ್ಲಿ ನಟಿಸುವ ಮೊದಲು ಹೆಚ್ಚಾಗಿ ಆಕ್ಷನ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು. ಅವರು ಇಂತಹ ಒಂದು ಲವ್ ಸ್ಟೋರಿ ಸಿನಿಮಾವನ್ನು ಮಾಡುತ್ತಾರೆ ಎಂದಾಗ ಗಾಂಧಿನಗರ ಕುಹಕದ ನಗೆ ಬೀರಿತ್ತು. ಅವರೆಲ್ಲರಿಗೂ ಬಂಧನ ಸಿನಿಮಾದಲ್ಲಿ ವಿಷ್ಣು ಹರೀಶ್ ಎಂಬ ಪಾತ್ರದಲ್ಲಿ ಪರಾಕಾಯ ಪ್ರವೇಶ ಮಾಡಿ ಉತ್ತರ ಕೊಟ್ಟಿದ್ದರು. ಬಂಧನ ಸಿನಿಮಾ 25 ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನ ಕಾಣುವ ಮೂಲಕ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತ್ತು. ಈ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದರೂ ಸಿನಿಮಾವನ್ನು ಥಿಯೇಟರ್ಗಳಿಂದ ತೆಗೆಸಲಾಗಿತ್ತು. ಈ ಸಿನಿಮಾಕ್ಕೆ ಯಶಸ್ಸು ಸಿಗಬಾರದೆಂದು ಕೆಲವು ಕಿಡಿಗೇಡಿಗಳು ಥಿಯೇಟರ್ಗೆ ಬಂದ ಪ್ರೇಕ್ಷಕರಿಗೆ ಕಾರದ ಪುಡಿ ಎರಚುತ್ತಿದ್ದರು. ಇನ್ನು ಕೆಲವರು ಬ್ಲೇಡ್ನಿಂದ ಹಲ್ಲೆ ಮಾಡಿ ವಿಕೃತಿ ಮೆರೆಯುತ್ತಿದ್ದರು. ಆದರೆ ಇದೆಲ್ಲದರ ನಡುವೆ ಸಿನಿಮಾ ಗೆದ್ದು ಬೀಗಿತ್ತು. ಇನ್ನು ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರ ಕಪಾಳಕ್ಕೆ ಒಡೆಯುವ ದೃಶ್ಯವಿತ್ತು. ಇದನ್ನು ಮಾಡೋಕೆ ಸುಹಾಸಿನಿ ಒಪ್ಪಿರಲಿಲ್ಲ. ವಿಷ್ಣುವರ್ಧನ್ಗೆ ಕಪಾಳಕ್ಕೆ ಒಡೆಯುವ ದೃಶ್ಯವನ್ನು ಇಟ್ಟಿದ್ದೀರಲ್ಲ ಎಂದು ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಜೊತೆ ಶೂಟಿಂಗ್ನ ಮೊದಲ ದಿನವೇ ಜಗಳ ಕೂಡ ಮಾಡಿದ್ದರು. ತಮ್ಮ ಅಚ್ಚುಮೆಚ್ಚಿನ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ರನ್ನು ಎಂದೂ ಬಿಟ್ಟುಕೊಡದ ಅಭಿಮಾನಿಗಳು ಹಾಗೂ ಸಿನಿಪ್ರಿಯರು ಈ ಸಿನಿಮಾವನ್ನು ಈಗಲೂ ನೆನಪಿಸಿಕೊಳ್ಳುತ್ತಿದ್ದಾರೆ.